आप देखना शुरू कर चुके हैं बीजापुर इन्फो। मैं आपके साथ जाफर कलादगी। कोविड-19 की रोकथाम और लोगों में इसके प्रति जागरूकता फैलाने के मकसद से प्रदेश कांग्रेस द्वारा राज्य स्तरीय आरोग्य हस्त नामी स्वास्थ्य योजना की शुरुआत की गई है। बीजापुर जिले में भी आज इस योजना को शुरू किया गया। आज यहां बीजापुर के कांग्रेस जिला कार्यालय में एक प्रेस कॉन्फ्रेंस कर केपीसीसी जनरल सेक्रेटरी शाकिर संडी और हमीद मुशर्रफ की मौजूदगी में जिला अध्यक्ष राजू अलगूर की अध्यक्षता में इस योजना को शुरू किया गया। इस योजना में जिले के हर एक मतक्षेत्र में कोरोना वॉरियर्स नामी कांग्रेस कार्यकर्ताओं की टीमें बनाई गई हैं, जिन्हें एक्सपर्ट्स द्वारा ट्रेनिंग दी गई। ये टीमें घर घर जाकर लोगों का बेसिक हेल्थ चेकअप करेंगी और इन्हें कोरोना के प्रति जागरूक करने का काम करेंगी। इस मौके पर कांग्रेस के अनेक पदाधिकारी और कार्यकर्ता रहे मौजूद। ಕೊರೋನಾ ವಾರಿಯರ್ಸ್ ಅಂತ ಹೇಳಿ ನಾವು ಇವತ್ತಿನ ಟ್ರೈನಿಂಗ್ ಕೊಡ್ತೀವಿ ಇಲ್ಲಿ ಬಿಜಾಪುರ 30 ಅಸೆಂಬ್ಲಿ ಸೆಗ್ಮೆಂಟ್ಗೆ. ಅದೇ ತರ ಇಡೀ ಜಿಲ್ಲೆಯಲ್ಲಿ ಪ್ರತಿ ಅಸೆಂಬ್ಲಿಯಲ್ಲಿ ನಾವು 40 ಟೀಮ್ ಅನ್ನ ತಯಾರು ಮಾಡಿದ್ದೀವಿ. ಅದು ಹೆಚ್ಚಿಗೆ ಪಂಚಾಯತ್ ಇದ್ರೆ ಒಂದು ಟೀಮ್ 2 ಪಂಚಾಯತ್ ಕವರ್ ಮಾಡಬಹುದು, ಅಥವಾ ಕಡಿಮೆ ಇದ್ರೆ ಒಂದು ಸ್ಟ್ಯಾಂಡ್ ಬೈ ಇಟ್ಕೊಂಡು ಅವರು ಒಂದು ಟೀಮ್ ಆದ ನಂತರ ಇನ್ನೊಂದು ಟೀಮ್ಗೆ ಅವ್ರನ್ನ ಶಿಫ್ಟ್ ಮಾಡಬಹುದು. ನಮ್ಮ ಕೊರೋನಾ ವಾರಿಯರ್ಸ್ ಇದ್ದಾರೆ, ಇವ್ರ ಸಪೋರ್ಟ್ಗೆ ಒಂದು ಪ್ಯಾನೆಲ್ ಆಫ್ ಡಾಕ್ಟರ್ಸ್ ಟೀಮ್ ಇದೆ. ಆ ಪ್ಯಾನೆಲ್ ಆಫ್ ಡಾಕ್ಟರ್ಸ್ ಟೀಮ್ ನಮ್ಮ ಕೊರೋನಾ ವಾರಿಯರ್ಸ್ ಅನ್ನ ಪ್ರತಿ ಸರಿ ಗೈಡ್ ಮಾಡ್ತಾರೆ. ಅವ್ರಿಗೇನಾದ್ರು ಮನೆಗೆ ಯೂಸ್ ಮಾಡಿದಾಗ ಅಲ್ಲೇನಾದ್ರು ಕಷ್ಟ ಕಂಡು ಬಂದ್ರೆ ಅವ್ರಿಗೆ ಕೊರೋನಾ ಪಾಸಿಟಿವ್ ಇರ್ಬೋದು, ಇರ್ಲಿಕ್ಕಿಲ್ಲ, ಅಥವಾ ಬೇರೆ ಯಾವುದೇ ತೊಂದರೆಯಿಂದ ನರಳಿರ್ಬೋದು, ಕೊರೋನಾ ಬರಬಹುದು ಎಂಬ ಭಯದಿಂದ ಅವರು ಆಸ್ಪತ್ರೆಗೆ ಹೋಗಲಾಗಂತ ಸಂದರ್ಭದಲ್ಲಿಯೂ ಸಹ ನಮ್ಮ ಕಾರ್ಯಕರ್ತರು ಕೊರೋನಾ ವಾರಿಯರ್ಸ್ ಆಗಿ ಅವ್ರ ಮನೆಗೆ ಹೋಗಿ ಅವ್ರು ಟೆಸ್ಟ್ ಮಾಡಿಸಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರಿಗೆ ಮೆಡಿಸಿನ್ ಕೊಡಿಸುವಂತ ಕಾರ್ಯಗಳನ್ನ ಈ ಜಿಲ್ಲಾ ಅಧ್ಯಕ್ಷ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ನಡೆಯಿದೆ. ನಾನು ಹೇಳಿದಾಗೆ 40 ಟೀಮ್ ಇದೆ. ಒಂದು ಟೀಮ್ನಲ್ಲಿ 2 ಕೊರೋನಾ ವಾರಿಯರ್ಸ್ ಅನ್ನ ನಮ್ಮ ಪಕ್ಷದಿಂದ ಇನ್ಶೋರ್ಡ್ ಮಾಡಿದ್ವಿ. ಅವ್ರೇನಾದ್ರೂ ಸಮಾಜ ಸೇವೆ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೇನಾದ್ರೂ ಹೆಲ್ತ್ ಪ್ರಾಬ್ಲಮ್ ಆದಾಗ ಅಥವಾ ಅನ್ಫಾರ್ಚುನೇಟ್ ಥಿಂಗ್ ಹ್ಯಾಪನ್ ಆದಾಗ ಅವ್ರ ಮನೆಯವರಿಗೆ ಸುಮಾರು 2 ಲಕ್ಷ ಇನ್ಶೂರೆನ್ಸ್ ಬರುವಾಗೆ ಕೊರೋನಾ ಟೀಮ್ ವಾರಿಯರ್ಸ್ ಇಬ್ಬರನ್ನ ಇನ್ಶೋರ್ಡ್ ಮಾಡಿದ್ದೀವಿ. ಅವ್ರ ಕಿಟ್ ಇದು. ಈ ಕಿಟ್ ಅಲ್ಲಿ ಒಂದು ಆಕ್ಸಿಮೀಟರ್ ಇದೆ, ಒಂದು ಡಿಜಿಟಲ್ ಥರ್ಮಾಮೀಟರ್ ಇದೆ, ಮಾಸ್ಕ್ ಇದೆ, ಸ್ಯಾನಿಟೈಸರ್ ಇದೆ, ಅದರ ಜೊತೆಗೆ ಒಂದು ಗೌನ್ ಇದೆ. ಸೊ ಇದು ನಮ್ಮ ಟೀಮ್ ಜೊತೆ ನಾವು ಮಹಿಳಾ ಕಾಂಗ್ರೆಸ್ ರಿಕ್ವೆಸ್ಟ್ ಮಾಡ್ಕೊತೀವಿ ಅಧ್ಯಕ್ಷರಿಗೆ. ನಿಮ್ಮ ಅಧ್ಯಕ್ಷರು ನಮ್ಗೆ ಹೇಳಿದ್ದಾರೆ ನಿಮ್ಮಿಂದ ಇಬ್ಬರು ವಾಲಂಟಿಯರ್ ಪ್ರತಿ ಟೀಮ್ ಜೊತೆ ಹೋಗ್ಬೇಕು. ಯಾಕಂದ್ರೆ ಮನೆಗೆ ಹೋದಾಗ ಕೆಲವರು ಹೆಣ್ಮಕ್ಳು ಇರ್ತಾರೆ, ಹೆಣ್ಮಕ್ಳಿದ್ದಾಗ ಒಂದು ಮುಜುಗರ ಆಗ್ಬೋದು. ಹಾಗಾಗಿ ಹೇಳಿದ್ರು ಸಹಾಯ ಮಾಡಬೇಕು, ಅದನ್ನು ಕಂಪಲ್ಸರಿ ಮಾಡ್ತಾರೆ. ಅವರನ್ನು ನಾವು ಟ್ರೈನಿಂಗ್ ಮಾಡ್ತೇವೆ. ಸೊ 2 ಮಹಿಳೆಯರು ಹಾಗೂ 2 ಯುವಕರು ಪ್ರತಿ ಮನೆಗೆ ಹೋಗಿ ಕೊರೋನಾ ಬಗ್ಗೆ ಅವೇರ್ನೆಸ್ ಮಾಡಿ ಅವರಲ್ಲಿ ಏನಾದರೂ ಸಿಂಪ್ಟಮ್ಸ್ ಇದ್ರೆ ಅವರನ್ನ ಸರ್ಕಾರಿ ಆಸ್ಪತ್ರೆಗೆ ಅಥವಾ ಪ್ರೈವೇಟ್ ಆಸ್ಪತ್ರೆಗೆ ಸೇರಿಸುವ ಕಾರ್ಯ ನಮ್ಮ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಇಲ್ಲಿ ಕಂಟೆಸ್ಟ್ ಮಾಡಿದಂಥ ಕ್ಯಾಂಡಿಡೇಟ್ ಹಮೀದ್ ಮುಷ್ರಫ್ ಅವರ ನೇತೃತ್ವ, ಜಿಲ್ಲಾ ಅಧ್ಯಕ್ಷರ ನೇತೃತ್ವ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವ, ಬ್ಲಾಕ್ ಕಾಂಗ್ರೆಸ್ ಅವರ ನಿಗರಾಣಿಯಲ್ಲಿ ಈ ಕಾರ್ಯಕ್ರಮ ಇವತ್ತು ನಾವು ಇಲ್ಲಿ ಲಾಂಚ್ ಮಾಡಲಿಕ್ಕೆ ಬಂದಿದ್ದೇನೆ. ಆರೋಗ್ಯ ಹಸ್ತದ ಬಗ್ಗೆ ಎಲ್ಲ ವಿವರಣೆ ಅಂತ ನಮ್ಮ ಸೆಕ್ರೆಟರಿ ಅವರು ಈಗಾಗಲೇ ಮನವರಿಕೆ ಆಗುವ ರೀತಿಯಲ್ಲಿ ಹೇಳಿದ್ದಾರೆ. ಬಹುಶಃ ಕಾಂಗ್ರೆಸ್ ಪಕ್ಷ ಒಂದು ನೈತಿಕ ಜವಾಬ್ದಾರಿಯಿಂದ ಕೊರೋನಾ ಸಂಕಷ್ಟ ಸಮಯದಲ್ಲಿ ತೆಗೆದುಕೊಂಡು ನೇರವಾಗಿ ನಾವು ಜನರ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಬೇಕು, ಅವರಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ಪರಿಹಾರ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಈ ಆರೋಗ್ಯ ಹಸ್ತಂತಕ್ಕ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಇದು ಒಂದು ಪ್ರಾರಂಭ ಆಗಿದೆ. ಮೊನ್ನೆ ನಮ್ಮ ಇಂಡಿಯಲ್ಲಿ ಪ್ರಾರಂಭ ಆಗಿದೆ, ಇವತ್ತು ನಗರ ಕ್ಷೇತ್ರದಲ್ಲಿ ಇವತ್ತು ಪ್ರಾರಂಭ ಆಗ್ತಾ ಇದೆ. ಇವತ್ತು ಎಲ್ಲ ನಾವು ನಮ್ಮ ಏನು ವಾರಿಯರ್ಸ್ ಇದ್ದಾರೆ, ಕಾರ್ಯಕರ್ತರಿದ್ದಾರೆ, ಕೆಲಸ ಮಾಡ್ತಕ್ಕಂಥವ್ರು ಆರೋಗ್ಯ ಹಸ್ತದ ಕೆಲಸ
ಅವ್ರಿಗೆ ಇವತ್ತು ಟ್ರೈನಿಂಗ್ ಡಾಕ್ಟರ್ನ ಕರೆಸಿ ನಮ್ಮ ಪತ್ರಿಕಾಗೋಷ್ಠಿ ಮುಖೇನ ಅವರಿಗೆ ಟ್ರೈನಿಂಗನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಇವತ್ತು ಆಗ್ತಾ ಇದೆ. ಬಹುತೇಕವಾಗಿ ನಮ್ಮ ನಗರ ಅಭ್ಯರ್ಥಿಯಾಗಿರ್ತಕ್ಕಂಥ ಮುಷ್ರಿಫ್ ಅವರು ಭಾಳ ಯಶಸ್ವಿಯಾಗಿ ನಗರ ಕ್ಷೇತ್ರದಲ್ಲಿ ಇದನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನಮ್ಮೆಲ್ಲರಿಗಿದೆ. ಮತ್ತು ಇದೇ ರೀತಿಯಾಗಿ ನಮ್ಮ 8 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಆರೋಗ್ಯ ಹಸ್ತದ ಈ ರೀತಿಯಾಗಿರ್ತಕ್ಕಂಥ ಕೆಲಸ ನಡೀತಾ ಇದೆ. ಇವತ್ತು ನಮ್ಮ ಮಾಧ್ಯಮಗಳ ಸರ್ಕಾರ ಕೂಡ ಭಾಳ ಅಗತ್ಯ ಇದೆ. ಯಾಕಂದರೆ ನಮ್ಮ ಕಾರ್ಯಕರ್ತರನ್ನು ನಿರ್ವಹಿಸ್ತಕ್ಕಂಥ ಕಾರ್ಯಕರ್ತರು ಯಾವುದೇ ಕೋವಿಡ್ ಸೋಂಕಿಗೆ ಒಳಗಾಗದ ರೀತಿಯಾಗಿ ಅವರನ್ನು ನಾವು ಐಡೆಂಟಿಫೈ ಮಾಡಿ, ಅಂಥ ಯುವಕರನ್ನ ಐಡೆಂಟಿಫೈ ಮಾಡಿ ಇವತ್ತು ನಾವು ಈ ಕೆಲಸಕ್ಕೆ ಹಚ್ಚಿದ್ದೇವೆ. ಮತ್ತು ಯಾವ ರೀತಿಯಾಗಿ ಅವ್ರ ಮನೆಗೆ ಹೋಗಬೇಕು, ಆ ಕಿಟ್ಟನ್ನು ಯಾವ ರೀತಿಯಾಗಿ ಏನು PP ಕಿಟ್ ಇದೆ ಅದನ್ನು ಯಾವ ರೀತಿಯಾಗಿ ಧರಿಸಬೇಕು, ಆಮೇಲೆ ಇದು ಯಾವ ರೀತಿಯಾಗಿ ಅವರನ್ನು ನಾವು ಮುಂದುವರಿಸಬೇಕು, ಜ್ವರ ಬಂದಿದ್ದೇವೆ ಮತ್ತೊಂದು ಬಂದಿದ್ದೇವೆ ಅವ್ರಿಗೇನು ತೊಂದರೆ ಆಗಿದೆ ಅಂತಕ್ಕಂಥ ಎಲ್ಲ ಪರೀಕ್ಷೆ ಮಾಡಿ ಏನಾದರೂ ನ್ಯೂನತೆಗಳಲ್ಲಿ ಕಂಡು ಬಂದರೆ ಸಂಬಂಧಪಟ್ಟ ಒಂದು ಅಧಿಕಾರಿಗಳ ಗಮನಕ್ಕೆ ಬರ್ತಕ್ಕಂಥ ಮತ್ತು ಸುಶ್ರಸ್ಥೆಯನ್ನು ಕೊಡಿಸ್ತಕ್ಕಂಥ ಕೆಲಸ ಕೂಡ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಗ್ಯ ಹಸ್ತ ಚಾಲನೆ ಕೊಟ್ಟಿದ್ದು ಮನೆ ಮನೆಗೆ ಹೋಗಿ ನಮ್ಮ ಇವತ್ತು ಡಾಕ್ಟರ್ ರಿಯಾ ಮತ್ತೊಬ್ಬರು ಡಾಕ್ಟರ್ ಬಂದು ನಮ್ಮ ಎಲ್ಲ ಯುವಕರು ಟ್ರೈನಿಂಗ್ ಕೊಡ್ತಾರೆ. ನಾವು ಅವ್ರ ಮನೆಗೆ ಹೋಗಿ ವಿಚಾರಿಸಿ ಏನು ಅವ್ರು ಜ್ವರ ಬಂದ್ರೆ ಕೆಮ್ಮು ಬಂದ್ರೆ ಆ ಅಧಿಕಾರಿಗಳು ಹೇಳಿ ಹಂಗೇನು ಸೀರಿಯಸ್ ಇದ್ರೆ ಸರ್ಕಾರ ದವಾಖಾನೆ ಅಲ್ಲ ಅವ್ರು ಯಾವ ದವಾಖಾನೆಗೆ ಹೋಗ್ತಾರೆ ಅವ್ರಿಗೆ ದವಾಖಾನೆಗೂ ಕಳಿಸೋದು ವ್ಯವಸ್ಥೆ ಮಾಡ್ತೀವಿ. ಮತ್ತು ನಮ್ಮ ಕಾಂಗ್ರೆಸ್ ಅವರು ಇದು ಆರೋಗ್ಯ ಹಸ್ತ ಭಾಳ ಯಶಸ್ವಿಯಿಂದ ನಾವು ಮಾಡ್ತೀವಿ ಅಂತ ಹೇಳಿ ಇಷ್ಟು ಸಾಕಷ್ಟು ಒಂದು ಪಾಪ್ಯುಲೇಷನ್ ಅದ. ಬಿಜಾಪುರ ನಗರದೇ ಕನಿಷ್ಠ 1.5-2 ಲಕ್ಷ 3 ಲಕ್ಷ ಜನ ಇದ್ದರೆ ನೀವು ಎಷ್ಟು ಟಾರ್ಗೆಟ್ ಇಟ್ಟಿರಿ, ಎಷ್ಟು ದಿನದೊಳಗೆ ಮುಗಿಸ್ತೀರಿ, ಎಷ್ಟು ಮನೆಗೆ ಹೋಗ್ತೀರಿ, ಅದ್ರ ಜಿಲ್ಲೆವಾರು ಎಷ್ಟು ಜನಕ್ಕೆ ಮುಗಿಸ್ತೀರಿ? ನಮ್ಮದು ಪ್ರತಿ ಒಂದು ವಾರ್ಡ್ಗೆ ಒಂದು ಟೀಮ್ ಮಾಡಿದ್ದೀವಿ ಆ್ಯಕ್ಟಿವ್ ಪ್ರತಿ ವಾರ್ಡ್. ಆಮೇಲೆ ಒಂದು ಟೀಮ್ ಸ್ಪೇರ್ ಇದ್ವಿ, ಯಾಕಂದರೆ ಇಲ್ಲಿ ಬರೀ 19 ವಾರ್ಡ್ ಅಂದರೆ 31 ವಾರ್ಡ್ ಈ ಅಸೆಂಬ್ಲಿಗೆ ಇರೋದ್ರಿಂದ ನಾವು 40 ಟೀಮನ್ನು ತಯಾರು ಮಾಡಿದ್ದೀವಿ. ಸೊ ನಮ್ಮ ಟಾರ್ಗೆಟು ಪ್ರತಿ ಮನೆಗೆ ವಿಸಿಟ್ ಮಾಡೋದು ಪೋಸ್ಟೇಬಲ್ ಇಲ್ಲ. ನಾವು ವಾಲಂಟಿಯರ್ಲಿ ಹೋಗ್ತೀವಿ, ಅವ್ರು ರಿಕ್ವೆಸ್ಟ್ ಮಾಡ್ತೀವಿ, ಅವ್ರು ಇಂಟ್ರೆಸ್ಟೆಡ್ ಇದ್ದರೆ ಮುಂದೆ ಬರ್ತಾರೆ, ನಾವು ಅವ್ರದ್ದು ಚೆಕ್ ಮಾಡ್ತೀವಿ. ನಮ್ಮ ಬ್ಲಾಕ್ ಅಧ್ಯಕ್ಷರು ಈಗ ಅದನ್ನು ಚಾಲನೆ ಕೊಡ್ಬೇಕಾದ್ರೆ ಹೇಗೆ ಏನೇ ಚೆಕ್ ಮಾಡ್ತೀವಿ ಅಂತ ನಿಮ್ಗೆ ಡೆಮೋನು ತೋರಿಸ್ತೀವಿ. ನಾವು ಪ್ರತಿ ಮನೆಗೂ ಹೋಗ್ತೀವಿ, ಪ್ರತಿ ಮನೆಯಲ್ಲಿದ್ದಂಥ ಎಲ್ಲರನ್ನೂ ನಾವು ಚೆಕ್ ಮಾಡುವಂಥ ಕಾರ್ಯ ನಾವು ಮಾಡ್ಬೇಕಂತ ಹಾಕ್ಕೊಂಡಿವಿ. ಆ ಮನೆಯವರು ಹೇಗೆ ಕೋಆಪರೇಟ್ ಮಾಡ್ತಾರೆ ಅದ್ರ ಮೇಲೆ ಎಷ್ಟು ಟೋಟಲ್ ವಾಲಂಟಿಯರ್ ಎಷ್ಟು ಅದಾರೆ ಹೇಳಿ? ಟೋಟಲ್ ವಾಲಂಟಿಯರ್ ಎಷ್ಟು ಬಿಜಾಪುರ ನಗರಕ್ಕೆ ಟೋಟಲ್ ವಾಲಂಟಿಯರ್ ಎಷ್ಟು? ಟೋಟಲ್ 40 ಟೀಮ್. 40 ಟೀಮ್ ಅಂದ್ರೆ ಒಂದು ಟೀಮ್ನಲ್ಲಿ ಇನ್ಶೋರ್ಡ್ ಕೊರೋನಾ ವಾರಿಯರ್ಸ್ ಅಂದ್ರೆ 80 ಜನ. ಅವ್ರ ಜೊತೆಗೆ 2 ಮಹಿಳಾ ಕಾಂಗ್ರೆಸ್ 160 ಪ್ಲಸ್ ಯೂತ್ ಕಾಂಗ್ರೆಸ್ ಇದೆ. ಸೊ ಅಪ್ರಾಕ್ಸಿಮೇಟ್ಲಿ ನಮ್ಮಲ್ಲಿ ಒಂದು 300-350 ಜನದ ಒಂದು ವಾಲಂಟಿಯರ್ ಟೀಮ್ ಇದೆ. ಒಂದು ಕ್ಷೇತ್ರಕ್ಕೆ ಒಂದು ಅಸೆಂಬ್ಲಿಗೆ ಮಾತ್ರ 350 ಬಿಟ್ವೀನ್ 300 to 350. ಅದು ಹೆಚ್ಚಿಗೆ ನಾವು ಮಾಡ್ಕೋಬೋದು ಮುಂದೆ. ಬಟ್ ಅದರಲ್ಲಿ 80 ಮಂದಿ ಮಾತ್ರ ಇನ್ಶೂರ್ಡ್ ಇರ್ತಾರೆ. ಅವ್ರಿಗೆ ನಾವು ಫುಲ್ ಟೆಸ್ಟ್ ಟ್ರೈನಿಂಗ್ ಕೊಡ್ತೀವಿ. ಯಾಕಂದ್ರೆ ಅವ್ರು ಪೇಷಂಟ್ ಹೋಗಿ ಟೆಸ್ಟ್ ಮಾಡ್ತಾರೆ, ಅವ್ರ ಬಾಡಿ ಫಿಸಿಕಲ್ ಟೆಸ್ಟ್ ಮಾಡ್ತಾರೆ, ಆಕ್ಸಿಮೀಟರ್ ಚೆಕ್ ಮಾಡ್ತಾರೆ, ಪಲ್ಸ್ ಆಕ್ಸಿಮೀಟರ್ ಟೆಸ್ಟ್ ಮಾಡ್ತಾರೆ, ಫೀವರ್ ಚೆಕ್ ಮಾಡ್ತಾರೆ. ಆ ಟೈಮಲ್ಲಿ ಅವ್ರಿಗೆ ನಾವು ಬರಬಾರ್ದು. ಸೊ ಅದಕ್ಕೆ ಅವ್ರಿಗೆ ನಾವು ಫುಲ್ ಟ್ರೈನ್ ಮಾಡ್ತೀವಿ. ಅವ್ರಿಗೆ ಮಾತ್ರ ಈ PPE ಕಿಟ್ಟು ಇದು ಗೌನ್ ಇದೆ, ಗೌನು, ಫೇಸ್ ಮಾಸ್ಕ್, ಗ್ಲೌಸ್ ಅವ್ರಿಗಿದೆ. ಈ ಉಳಿದ 6 ಜನ ಅವ್ರಿಗೆ ಸಪೋರ್ಟಿಂಗಲ್ಲಿ ಸೋಷಿಯಲ್ ಡಿಸ್ಟೆನ್ಸ್. ಇದು ಕೆಲಸ ಮಾಡೋಕ್ಕೆ ಜಿಲ್ಲಾಡಳಿತದ ಪರ್ಮಿಷನ್ ಏನು ಬೇಕಾಗ್ತಿತ್ತು ಅಥವಾ ಅದಕ್ಕೆ ಮತ್ತೆ ನಾಳೆ ಯಾರು ಅದಕ್ಕೆ ಏನಾರು ಆಯ್ತು ಅಂದ್ರೆ ಯಾರು ಜವಾಬ್ದಾರಿ? ಅದು ಸರ್ಕಾರದಿಂದ ಪರ್ಮಿಷನ್ ತಗೊಂಡು ನಾವು ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ತಂದಿವಿ. ಸ್ಟೇಟ್ ವೈಡ್ ನಾವು ಲಾಂಚ್ ಮಾಡಿದ್ವಿ, ಎಲ್ಲ ಚೀಫ್ ಸೆಕ್ರೆಟರಿಗೂ ಹೇಳಿದ್ವಿ. ಇಲ್ಲೂ ಅದಕ್ಕೆ ಪರ್ಮಿಷನ್ ತರೋದ್ರೆ ನಾವು DC ಮತ್ತು ನಮ್ಮದು WHO ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಇದ್ದಾರೆ, DHO ಅವ್ರಿಗೂ ನಾವು ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಮುಂಚೆನೇ ಕೊಡ್ತೀವಿ. ಆಮೇಲೆ ಮೇನ್ ಇವ್ರು ಇನ್ಶೂರ್ಡ್ ಇದ್ದಾರೆ ಹುಡುಗರು. ಸೊ ಇದಕ್ಕೆ ಸರ್ಕಾರನೂ ಇನ್ಶೂರ್ ಮಾಡಬೇಕು ಮಾಡಿ, ಬಟ್ ನಾವು ಸರ್ಕಾರದಿಂದ ಯಾವುದೇ ಇನ್ಶೂರೆನ್ಸ್ ತಗೊಂಡಿಲ್ಲ. ಸರ್ಕಾರ ಅನೌನ್ಸ್ ಮಾಡಿದೆ ಕೊರೋನಾ ವಾರಿಯರ್ಸ್ಗಳನ್ನ ನಾವು ಐಡೆಂಟಿಫೈ ಮಾಡಿ ಇನ್ಶೂರ್ ಮಾಡ್ತೀವಿ ಅಂತೇಳಿ. ಅವ್ರು ಯಾವಾಗ ಮಾಡ್ತಾರೋ ಮಾಡ್ತೀವಿ, ಬಟ್ ನಮ್ಮ ಕಾರ್ಯಕರ್ತರಿಗೆ ನಾವು ಆಲ್ರೆಡಿ ಇನ್ಶೂರ್ಡ್ ಮಾಡಿನ ಫೀಲ್ಡ್ ಕಳಿಸ್ಬೇಕು. ಇಲ್ಲ ಕಂಪನಿ
ಈಗ ಸರ್ಕಾರಿನ ರ್ಯಾಪಿಡ್ ಟೆಸ್ಟ್ ಏನು ಮಾಡಾಕ್ತಾರೆ ಆ ರ್ಯಾಪಿಡ್ ಟೆಸ್ಟ್ಗೂ ಇದಕ್ಕೆ ಯಾವುದು ಇದು ಬರೀ ಜಸ್ಟ್ ವೆರಿ ಬೇಸಿಕ್ ಇದು ಅಷ್ಟೇ. ಇದು ಒಂದು ಮೇನ್ ಬಹಳಷ್ಟು ಜನ ಎಸ್ಪೆಷಲಿ ಇಸ್ಲಾಂ ಸಂಸ್ಥೆ ಅಥವಾ ಬ್ಯಾಕ್ವರ್ಡ್ಸ್ ಏರಿಯಾದಲ್ಲಿ ಹೋದಾಗ ಭಾಳ ಈ ಮಹಾಮಾರಿ ಬಗ್ಗೆ ಭಾಳ ಹೆದರಿದ್ದಾರೆ. ನಮ್ಮ ಕಾರ್ಯಕರ್ತರು ಅವ್ರು ಹೋಗಿ ಧೈರ್ಯ ತುಂಬ್ತಾರ, ಅಲ್ಲಿ ಡಿಟೆಕ್ಷನ್ ಅಲ್ಲಿ ಕ್ಯೂರ್. ಸೊ ಅದಕ್ಕೆ ಈಗ ನಾವು ಡೆತ್ ರೇಷಿಯೋ ನೋಡ್ತಾ ಇದ್ದೇವಲ್ಲ, ಇದಕ್ಕೆ ಥರ್ಡ್ ಸ್ಟೇಜ್ ಬಂದಾಗ ಉಸಿರಾಟ ತೊಂದರೆ ಆದಾಗ ಫುಲ್ ಲಂಗ್ಸ್ ಬ್ಲಾಕ್ ಆದಾಗ ಮಾತು ಬರಬೇಕಾಗ್ತದೆ ಹೊರತಾಗಿ ಮುಂಚೆ ಯಾರು ಬರ್ತಾ ಇಲ್ಲ. ನಮ್ಮ ಇಂಟೆನ್ಷನ್ ಏನಿದೆ, ಸರ್ಕಾರ ಏನು ರ್ಯಾಪಿಡ್ ಟೆಸ್ಟಿಂಗ್ ಮಾಡ್ಲಿಕ್ಕೆ ಬರ್ಬೋದು ಅಥವಾ ಇನ್ನೊಂದು ಟೆಸ್ಟಿಂಗ್ ಮಾಡ್ಲಿಕ್ಕೆ ಬಂದಾಗ ಅದಕ್ಕಿಂತ ಮುಂಚೆನೆ ನಾವು ಹೋಗಿ ಅವ್ರನ್ನ ಪ್ರಾಪರ್ಲಿ ಟ್ರೈನ್ ಮಾಡಿ ಟು ಮೇಕ್ ದೆಮ್ ಫಿಸಿಕಲಿ ಮೆಂಟಲಿ ಫಿಟ್ ಟು ಅಕ್ಸೆಪ್ಟ್ ಕೊರೋನಾ ಬಂದರೂ ನಾವು ಅದನ್ನು ಫೇಸ್ ಮಾಡುವಂಥ ಕೆಪಾಸಿಟಿ ನಮ್ಮಲ್ಲಿ ಇರಬೇಕನ್ನೋ ಉದ್ದೇಶದಿಂದ ನಾವು ಮಾಡಿದ್ದೀವಿ. ಸರ್ ಇನ್ನೊಂದು ಏನು ಫ್ಯಾಕ್ಟ್ ಅದ, ಜನರಿಗೆ ಅವ್ರಿಗೆ ಸಾದಾ ಜ್ವರ ಕೆಮ್ಮು ನೆಗಡಿ ಬಂತಂದ್ರು ಡಾಕ್ಟ್ರಿಗೆ ಹೋಗೋಕೆ ರೆಡಿ ಇಲ್ಲ ಹೆದರ್ಕೊಂಡೆ. ಯಾಕಂದ್ರೆ ನಾಳೆ ಎಲ್ಲೂ ನಮ್ಗೆ ಹೋಗಿ ದವಾಖಾನೆ ಅಡ್ಮಿಟ್ ಮಾಡ್ತಾರೋ ನಮ್ಮ ಸೀಲ್ ಡೌನ್ ಮಾಡ್ತಾರೋ ಅನ್ನೋಂಥ ಹೆದರಿಕೆಯಿಂದ ಸಾದಾ ಜ್ವರ ಬೀರ ಬಂದರೂ ದವಾಖಾನೆಗೆ ಹೋಗಕ್ಕೆ ರೆಡಿ ಇಲ್ಲ ಜನ. ಎಷ್ಟು ಮಟ್ಟಕ್ಕೆ ಹೆದರ್ಕೊಂಡಾರ. ಅದಕ್ಕೆ ನಿಮ್ಮ ಕಡೆಯಿಂದ ಏನು ಮಾಡೋಕ್ಕಾಗ್ತೈತಿ ಸರ್ಕಾರ ಕಡೆಯಿಂದ? ನಮ್ಮಲ್ಲಿ ಈಗ ಬಿಜಾಪುರಲ್ಲಿ ಬಿಜಾಪುರ ಅಸೆಂಬ್ಲಿ ಸೆಗ್ಮೆಂಟ್ಗೆ ನಾವು 5 ಡಾಕ್ಟರ್ನ ಇಟ್ಟಿದ್ದೇವೆ. ಅವರು ನಮ್ಮ ಕೊರೋನಾ ವಾರಿಯರ್ಸ್ ಜೊತೆ ಕಂಟಿನ್ಯೂಸ್ಲಿ ಟೆಸ್ಟ್ ಆಗಿರ್ತಾರೆ. ಯಾರು ಹಾಸ್ಪಿಟಲ್ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ಹೆಲ್ತ್ ಬರ್ತಲ್ಲ ಅವ್ರು ನಮ್ಮ ಡಾಕ್ಟರ್ ಬಂದು ಟೆಸ್ಟ್ ಮಾಡಿಸ್ತೀವಿ. ಇಲ್ಲ ಅವ್ರು ಸೀರಿಯಸ್ ಪ್ರಾಬ್ಲಮ್ ಇದ್ದಾಗ ಡೆಫಿನೆಟ್ಲಿ ಅವ್ರನ್ನ ನಾವು ರಿಪೀಟ್ ಮಾಡ್ತಿಲ್ಲ, ಈಗ ನಮ್ಮ ಕಡೆ ಆಗಿಲ್ಲ, ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕು. ನಮ್ಮ 5 ಡಾಕ್ಟರು ಕಂಟಿನ್ಯೂಸ್ಲಿ ಕೊರೋನಾ ವಾರಿಯರ್ಸ್ ಜೊತೆ ಟೆಸ್ಟ್ ಆಗಿರ್ತಾರೆ. ಸಪೋಸ್ ನಾವು ಯಾವುದೋ ಒಂದು ಮನೆಗೆ ಹೋದ್ವಿ ಅಂತ ಬರೋ ವಾರಿಯರ್ಸ್ ಅವ್ರ ಮನೆಗೆ ಪ್ರಾಬ್ಲಮ್ ಇದ್ದಾಗ ಅಲ್ಲೇ ಅವ್ರು ಟೆಲಿಫೋನಿಗೆ ಅವ್ರಿಗೆ ಕನ್ಸಲ್ಟ್ ಮಾಡ್ತಾರೆ. ಡಾಕ್ಟ್ರೆ ಈ ಮನೆಗೆ ಬಂದಿದ್ದೀನಿ, ಈ ಮನೆಗೆ ಒಂದು ಪ್ರಾಬ್ಲಮ್ ಇದೆ, ನೀವು ಬಂದು ನೋಡ್ರಿ ಅಥವಾ ಟೆಲಿಫೋನಿಗೆ ಅವ್ರಿಗೆ ಏನಾದ್ರು ಅಡ್ವೈಸ್ ಕೊಡಿದ್ರೆ ಮೆಡಿಸಿನ್ ಕೊಡಿದ್ರೆ ಕೊಡ್ತಾರೆ. ಟಾರ್ಗೆಟ್ ಏನು ಇಟ್ಟಿನ ಎಷ್ಟು ದಿನ ಮಾಡಬೇಕು, ಎಷ್ಟು ತಿಂಗಳ ಅಥವಾ ಎಂಟೈರ್ ಡಿಸ್ಟ್ರಿಕ್ಟ್ ಆರ್ ಸ್ಟೇಟ್ 1 ಮಂತ್? ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಇದು? ಇದು ಮೊನ್ನೆ ಬೆಂಗಳೂರಲ್ಲಿ ನಾವು ಮೀಟಿಂಗ್ ಆದಾಗ ಆಫಿಷಿಯಲಿ ಪ್ರತಿ ಡಿಸ್ಟ್ರಿಕ್ಟ್ ಆಫಿಷಿಯಲಿ ಲಾಂಚ್ ಯಾವಾಗ ಆಯಿತು ಕರ್ನಾಟಕ ಒಳಗೆ? 3 ದಿನ ಮಾಡಿದ್ವಿ. ಕರ್ನಾಟಕದಲ್ಲಿ ಆಫಿಷಿಯಲಿ ಯಾವಾಗ ಲಾಂಚ್? ಯಾಕಂದ್ರೆ 1 ಮಂತ್ ಹೇಳತ್ತೀರಿ, ಈಗ 15 ದಿನ ಆಯ್ತಂದ್ರೆ ಯು ಲೆಫ್ಟ್ ವಿತ್ ಓನ್ಲಿ 15 days ನಾವು. ಓಕೆ, ಅಂದ್ರೆ ಇನ್ನೂ ಒಂದು 3 ವಾರ ಐತಿ ನಿಮ್ಮ ಟೈಮ್. ಅದು ಎಕ್ಸ್ಟೆಂಡ್ ಮಾಡ್ತಿರೋ ಅಷ್ಟೇ ಮುಗಿದೆ ಇಲ್ಲ? ನಮ್ಮ ಟಾರ್ಗೆಟ್ ಎಲ್ಲರ ಮನೆಗೆ ಮುಟ್ಟಬೇಕಂತಿದೆ. 1 ವಾರ ಟಾರ್ಗೆಟ್ ಮಾಡ್ತೀವಿ, ಅಥವಾ ಇನ್ ಬಿಟ್ವೀನ್ ನಮ್ಮ ಎಲ್ಲ ಟೀಮ್ನಲ್ಲಿ ಅನ್ಫಾರ್ಚುನೇಟ್ ಏನಾದ್ರು ಹ್ಯಾಪನ್ ಆಯ್ತಂದ್ರೆ ಆ ಟೀಮ್ ಸ್ಲೋ ಡೌನ್ ಆಗುತ್ತೆ. ಇನ್ನೊಂದು ಟೀಮ್ ಟ್ರೈನ್ ಮಾಡಬೇಕು, ಎಕ್ಸ್ಟೆಂಡ್ ಆಗುತ್ತೆ. ಅಂದ್ರೆ ಸೆಂಟ್ರಲೈಸ್ಡ್ ಆಗಿ ಮಟೀರಿಯಲ್ ಖರೀದಿ ಮಾಡಿಲ್ಲ, ಲೋಕಲ್ ಲೆವೆಲಲ್ಲಿ ಖರೀದಿ ಮಾಡಿಲ್ಲ. ಇದು ಬಡ್ಜೆಟ್ ಎಲ್ಲ ಬಂದಿರೋದು ದಿಲ್ಲಿ KPCC ಆಫೀಸ್, ಬೆಂಗಳೂರು KPCC ಆಫೀಸ್ ಕಿಟ್ಟು